ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ತಾಲೂಕಿಗೆ ಮಾದರಿಯಾಯಿತು ಸಸರಹಳ್ಳಿ. ಯಶಸ್ವಿಯಾದ ಕುಗ್ರಾಮದಲ್ಲೊಂದು ಸೂಪರ್ ಮಾರ್ಕೆಟ್. ವಿಶೇಷ ಮಾಹಿತಿಯೊಂದಿಗೆ ಸುದ್ದಿ. ಅರೆಹದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸುವರ್ಣ ಸಂಭ್ರಮ ವರ್ಷದಲ್ಲಿ ಆರೋಗ್ಯ ಕಾರ್ಯಕ್ರಮ. ಆಧುನಿಕ ವ್ಯವಸ್ಥೆಯ ಅಭಿವೃದ್ಧಿ ಎಂಬ ನಾಗಾಲೋಟದಲ್ಲಿ ಓಡುತ್ತಿರುವ ಸಾಗರ ಪಟ್ಟಣಕ್ಕೆ ಹಳ್ಳಿಯ ಜನ ತಮ್ಮ ನಿತ್ಯದ ಬದುಕಿಗೆ ಬೇಕಾದ ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಗೆ ವಾಹನದೊಂದಿಗೆ ಬಂದರೆ ಯಾವ ಅಂಗಡಿಯ ಸಮೀಪವೂ ವಾಹನ ನಿಲುಗಡೆ ಮಾಡುವ ಪರಿಸ್ಥಿತಿಯೇ ಇಲ್ಲ. ಎಲ್ಲೋ 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರ ವಾಹನ ನಿಲ್ಲಿಸಿ ತಮಗೆ ಬೇಕಾದ ವಸ್ತು ಖರೀದಿಗೆ ಕಾಲ್ನಡಿಗೆಯಲ್ಲಿ ಬಂದು ನಂತರ ಹೊರೆ ಹೊತ್ತು ಅಲ್ಲಿಯವರೆಗೂ ಹೋಗಲಾರದೆ ಒದ್ದಾಡುವ ಸನ್ನಿವೇಶ ಈಗಂತೂ ಇದ್ದೇ ಇದೆ. ಆದರೆ ಇದರಿಂದ ಪ್ರತಿ ಬಾರಿಯೂ ಪರದಾಡಿದ ಗ್ರಾಮೀಣ ಪ್ರದೇಶದ ಸಸರವಳ್ಳಿ ಸುತ್ತಮುತ್ತಲ ಗ್ರಾಮದ ಜನತೆ ಮಾತ್ರ ಒಗ್ಗಟ್ಟಾಗಿ ಪರಿಹಾರ ಕಂಡುಕೊಂಡಿರುವುದು ಅತ್ಯಂತ ಮಾದರಿಯ ಸಂಗತಿಯಾಗಿದೆ. ಹೌದು, ಸಾಗರ ಪಟ್ಟಣದಿಂದ 15-20 ಕಿಲೋಮೀಟರ್ ದೂರದ ಸರಿಯಾಗಿ ವಾಹನ ಸೌಕರ್ಯವೂ ಇರದ ಸಸರವಳ್ಳಿ ಸುತ್ತಮುತ್ತಲ 5-6 ಹಳ್ಳಿಯ ಜನರ ವ್ಯವಹಾರ ಕೇಂದ್ರವಾಗಿರುವ ಅರೆಹದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ ತಮ್ಮ ಚಿಂತನೆಯನ್ನು ಸಾಕಾರಗೊಳಿಸಿಕೊಂಡಿರುವ ಈ ಭಾಗದ ಜನತೆಗೆ ಇದೀಗ ಅರೆಹದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮನೆ ಬಾಗಿಲಿಗೆ ಎಲ್ಲವನ್ನೂ ದೊರಕಿಸಿಕೊಡಲಿದೆ. ವಿಶೇಷ ಎಂದರೆ ಕಳೆದ 200 ವರ್ಷಗಳಿಂದ ಈ ಭಾಗದ ಜನತೆ ಆರೋಗ್ಯ ಸಮಸ್ಯೆಗೋ ಅಥವಾ ಯಾವುದಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೋ ಸಾಗರ ಪಟ್ಟಣಕ್ಕೆ ಬರುವುದನ್ನು ಹೊರತುಪಡಿಸಿ ಪೇಟೆಗೆ ಬರುವ ಅನಿವಾರ್ಯತೆಯನ್ನೇ ಇಟ್ಟುಕೊಳ್ಳದಿರುವುದು ಹಳ್ಳಿಯೊಂದು ಹೇಗೆ ಅಭಿವೃದ್ಧಿ ಹೊಂದಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಸುಮಾರು 50 ವರ್ಷದ ಈ ಸಹಕಾರ ಸಂಘ ಪ್ರಸ್ತುತ ವ್ಯವಸ್ಥಿತವಾದ ಕಟ್ಟಡ ಹೊಂದಿ ಅಗತ್ಯ ಸಿಬ್ಬಂದಿಯನ್ನು ಹೊಂದಿ ಹಗ್ಗದ ಚೂರಿನಿಂದ ಹಿಡಿದು ಆಕಳುಗಳ ಮೇವಿನವರೆಗೆ ಎಲ್ಲ ರೀತಿಯ ಸುಮಾರು 2,000ಕ್ಕೂ ಮಿಕ್ಕಿ ಅಗತ್ಯ ವಸ್ತುಗಳನ್ನು ದಾಸ್ತಾನು ಹೊಂದಿ ಯಾವ ಕ್ಷಣದಲ್ಲಿ ಬೇಕಾದರೂ ಹೋಗಿ ಖರೀದಿಸುವ ರೀತಿ ರೂಪುಗೊಂಡಿದೆ. ಪ್ರಸ್ತುತ ನಗರ ಪ್ರದೇಶದಲ್ಲಿಯೇ ಸೂಪರ್ ಮಾರ್ಕೆಟ್ ಒಂದನ್ನು ನಡೆಸುವುದು ಕಷ್ಟ ಸಾಧ್ಯವಿರುವಾಗ ಈ ಹಳ್ಳಿಯಲ್ಲಿ ಅತ್ಯಂತ ಮಾದರಿಯಾಗಿ ಸೂಪರ್ ಮಾರ್ಕೆಟ್ ನಡೆಸುವ ಮೂಲಕ ಅಲ್ಲದೆ ತಮ್ಮ ಶಾಖೆಯನ್ನು ಶರಾವತಿಯ ಹಿನ್ನೀರ ಬಳಿಯ ಕುಗ್ರಾಮ ಹಕ್ರೆ ಎಂಬಲ್ಲಿಯೂ ತೆರೆಯುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದೆ. ಈ ಮೂಲಕ ಸಾಗರ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘವೊಂದು ಹೊಂದಿರುವ ಏಕೈಕ ಸೂಪರ್ ಮಾರ್ಕೆಟ್ ಎಂಬ ಹೆಗ್ಗಳಿಕೆಯನ್ನೂ ಹೊಂದಿದೆ. ಜೊತೆಗೆ ಸಹಕಾರ ಸಂಘ ಹೀಗೆ ತೆರೆದ ಪ್ರಥಮ ಸೂಪರ್ ಮಾರ್ಕೆಟ್ ಕೂಡ ಇದಾಗಿದ್ದು ಬೇರೆ ಹಳ್ಳಿಗಳಿಗೂ ಇದು ಮಾದರಿ ಎಂದರೆ ಖಂಡಿತ ತಪ್ಪಲ್ಲ. 100% ಸಾಲ ವಸೂಲಾತಿಯ ಈ ಸಹಕಾರ ಸಂಘ ಲಾಭದಲ್ಲಿರುವ ಜೊತೆಗೆ ಇದೀಗ ಸೂಪರ್ ಮಾರ್ಕೆಟ್ ವ್ಯವಹಾರ ಕೂಡ ಅತ್ಯಂತ ಲಾಭದಾಯಕವಾಗಿ ನಡೆಯುತ್ತಿದೆ. ಆದರೆ ಸ್ಥಳೀಯ ಜನರಿಗೆ ಯಾವುದೇ ರೀತಿಯ ದುಪ್ಪಟ್ಟು ದರ ವಿಧಿಸದೆ ಪೇಟೆಯ ಪೈಪೋಟಿ ದರದಲ್ಲಿಯೇ ಸಾಮಗ್ರಿಗಳನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಕೂಡ ನೀಡುತ್ತಿದ್ದಾರೆ. ಸಂಘದ ಸದಸ್ಯರ ಒಮ್ಮನಸ್ಸಿನ ಕಾರ್ಯ, ಊರ ಜನರ ಸಹಕಾರ ಎಲ್ಲವೂ ಹೀಗೊಂದು ಗ್ರಾಮೀಣ ಪ್ರದೇಶದಲ್ಲಿ ಸೂಪರ್ ಮಾರ್ಕೆಟ್ ಜನಹಿತದ ಮೂಲಕ ಯಶಸ್ಸು ಗಳಿಸಿದ ಕೀರ್ತಿ ಅರೆಹದ ಕೃಷಿ ಸಹಕಾರ ಸಂಘಕ್ಕೆ ದೊರೆತಿದೆ. ಈ ಕುರಿತು ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ TS ಮಾಹಿತಿ ಹಂಚಿಕೊಂಡಿದ್ದಾರೆ. ನಮ್ಮ ಅರೆಹದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 14/9/1976 ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಇದು ಈಗ ಅಕ್ಟೋಬರಿಗೆ ನಾವು ಸುವರ್ಣ ಮಹೋತ್ಸವ ಬರ್ತಾ ಇದೆ, 50 ವರ್ಷ ಆಗ್ತದೆ. ಮೊದಲಿಗೆ ನಮ್ಮ ಸದಸ್ಯರ ಸಂಖ್ಯೆ 200 ಇತ್ತು, ಈಗ 1100 ಜನ ಸದಸ್ಯರಾಗಿದ್ದಾರೆ. ಒಟ್ಟು 11 ಗ್ರಾಮಗಳನ್ನು ಒಳಗೊಂಡಿದೆ. ನಮ್ಮದು 2 ಬ್ರಾಂಚ್ ಇದೆ, ಒಂದು ಈ ಸಸರವಳ್ಳಿ ಭಾಗದಲ್ಲಿ, ಇನ್ನೊಂದು ಹಕ್ರೆ ಭಾಗದಲ್ಲಿದೆ. 12 ಜನ ನಿರ್ದೇಶಕರು ನಾವು ಇಲ್ಲಿ ಕೆಲಸ ಮಾಡ್ತಾರೆ. ಹಾಗೆ 6 ಜನ ಸಿಬ್ಬಂದಿ ವರ್ಗ ಇದೆ. ಅದರಲ್ಲಿ 4 ಜನ ಕಾಯಂ ಆದಂಥ ಸಿಬ್ಬಂದಿಗಳಿದ್ದಾರೆ, ಇನ್ನು 2 ಜನ ಇನ್ನು ಕಾಯಂ ಆಗಿಲ್ಲ. ಇಲ್ಲಿ ಹೊಸ ಕಟ್ಟಡ ಈಗ ಒಂದು 4 ವರ್ಷದ ಹಿಂದೆ ನಿರ್ಮಾಣ ಆಗಿ ನಾವೊಂದು ಈ ಕಟ್ಟಡದಲ್ಲಿ ಸೂಪರ್ ಮಾರ್ಕೆಟನ್ನು ಮಾಡ್ತಾ ಇದ್ದೇವೆ. ಸುಮಾರು 2006-07ರಿಂದ ನಿರಂತರವಾಗಿ ನಾವು ಲಾಭ ಗಳಿಸ್ತಾ ಇದ್ದೇವೆ. 2025-26 ನಮಗೆ ಅತಿ ಹೆಚ್ಚು ಲಾಭ ಆದ ವರ್ಷ. ಈ ಸಾಲಿನಲ್ಲಿ ನಾವು ಸುಮಾರು 26 ಲಕ್ಷ ರೂಪಾಯಿಗಳ ಲಾಭವನ್ನು ಮಾಡಿದ್ದೇವೆ. ಇದು ನಮ್ಮ ಸದಸ್ಯರು ನಮಗೆ ನೀಡಿರುವಂಥ ಒಂದು ಸಹಕಾರ ಹಾಗೂ ನಮ್ಮ ನಿರ್ದೇಶಕ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಗಳು ನಮಗೆ ಸಹಕಾರ ಕೊಟ್ಟಿದ್ದರಿಂದ ಇದನ್ನು ನಾವು ಸಾಧಿಸಬೇಕಾಗಿದೆ. ದುಡಿಯೋ ಬಂಡವಾಳ ಪ್ರಾರಂಭದಲ್ಲಿ 15 ಲಕ್ಷ ಇತ್ತು, ಈಗ 17 ಕೋಟಿ ಆಗಿದೆ. ನಮಗೆ ಇಲ್ಲಿ ಇನ್ನೊಂದು ಏನಂದರೆ, ಈ ಒಂದು ನಮ್ಮ ಗ್ರಾಮ ಈ ಸೊಸೈಟಿ ಒಂದು 400-500 ಮನೆಗಳ ವ್ಯಾಪ್ತಿಯಲ್ಲಿ ಬರ್ತದೆ. ಇಲ್ಲಿ ಎಲ್ಲರೂ ಈ ಪೇಟೆಗೆ ಹೋದರೆ ಏನಾಗುತ್ತೆ ಅಂದರೆ ನಮಗೆ ವೆಹಿಕಲ್ ನಿಲ್ಲಿಸೋಕ್ಕೆ ಜಾಗ ಇರೋದಿಲ್ಲ.
ಹಾಗಾಗಿ ಹೆಚ್ಚಿನದಾಗಿ ಎಲ್ಲ ಜನ ಬಂದು ಇಲ್ಲಿ ಕೊಂಡ್ಕೊಳ್ತಾರೆ. ನಾವು ವಾರಕ್ಕೊಂದಿನ ಅವರಿಗೆ ಬೇಕಾದಂಥ ಈ ಜಾನುವಾರು ತಿಂಡಿ ಇರ್ಬೋದು ಅಥವಾ ಬೇರೆ ಯಾವುದೇ ಐಟಮ್ ಇರ್ಬೋದು ಅದನ್ನು ಅವ್ರ ಮನೆ ಬಾಗಿಲಿಗೆ ಕಳಿಸ್ತೇವೆ. ಅವ್ರು ಫೋನ್ ಮಾಡಿ ಹೇಳಿದರೆ ಆಯಿತು. ಮತ್ತು ನಮ್ಮದು RD ಕಲೆಕ್ಷನ್ ಇದೆ. ಆಮೇಲೆ ವಿವಿಧ ರೀತಿಯ ಲೋನ್ಗಳನ್ನು ಕೊಡ್ತೇವೆ. ಒಂದು ವೆಹಿಕಲ್ ಲೋನ್ ಕೊಡ್ತೇವೆ, ಹಾಗೆ ನಾವು ಈ ಕೃಷಿ ಲೋನ್ ಕೊಡ್ತೇವೆ, ಜಾಮೀನು ಲೋನ್ ಅಂತ ಕೊಡ್ತೇವೆ. ಇದರಿಂದ ಇಲ್ಲಿ ಸುತ್ತಮುತ್ತಲು ಇರೋರಿಗೆ ಭಾರಿ ಅನುಕೂಲವಾಗಿದೆ. ಸಾಕಷ್ಟು ಕುಟುಂಬಗಳು ಅಭಿವೃದ್ಧಿ ಹೊಂದಿದೆ. ಇದು ನಮಗೆ ಈ ಥರ ಸದಸ್ಯರ ಸಪೋರ್ಟ್ ಇರೋದ್ರಿಂದ ನಮ್ಮೆಲ್ಲ ಡೈರೆಕ್ಟ್ರಿಗೂ ಈ ಸೊಸೈಟಿಯ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು, ನಾವು ಜನಕ್ಕೆ ಇನ್ನೂ ಸಹಕಾರ ಕೊಡಬೇಕು ಅನ್ನೋ ಒಂದು ಆಸೆ ಆಗ್ತಾ ಇದೆ. ಅದೇ ರೀತಿ ನಾವು ಈ ಸೂಪರ್ ಮಾರ್ಕೆಟಲ್ಲಿ ಸುಮಾರು 2,000 ವಸ್ತುಗಳು ಲಭ್ಯ ಇದೆ. ವ್ಯಾಪಾರ ವಹಿವಾಟು 5 ಕೋಟಿ. ಆಮೇಲೆ ವ್ಯಾಪಾರಿ ಲಾಭ 8 ರಿಂದ 10 ಲಕ್ಷ ಇದೆ. ಆಡಿಟ್ ವರ್ಗೀಕರಣ ಎ ದರ್ಜೆಯಲ್ಲಿದೆ. ಸಾಲ ವಸೂಲಾತಿಯಲ್ಲಿ ನಾವು 100% ಇದೆ. ನಾವು ಮಧ್ಯಂತರ ಸಾಲವನ್ನು ಕೊಡ್ತಾ ಇದ್ದೇವೆ. ನಮ್ಮ ಸ್ವಂತ ಬಂಡವಾಳದಿಂದ ನಾವು ಸುಮಾರು 50% ಸಾಲವನ್ನು ನಾವೇ ಕೊಡ್ತಾ ಇದ್ದೇವೆ. ಇದು ನಮಗೊಂಥರ ಹೆಮ್ಮೆಯ ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಾಗರದಲ್ಲಿ ಏನಾಗುತ್ತೆ ಅಂದರೆ ಜನಗಳಿಗೆ ಹೋಗಿ ವೆಹಿಕಲ್ ನಿಲ್ಲಿಸಿ ಸಾಮಾನು ತರೋದಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ನಾವು ಕಾರೆಲ್ಲ ತೊಗೊಂಡೋದ್ರೆ ದೂರದಲ್ಲಿ ನಿಲ್ಲಿಸಿ ವೆಹಿಕಲ್ ತರೋದ್ರೆ ರಿಕ್ಷಾ ಮೇಲೆ ಹಾಕೊಂಡು ತರಬೇಕಾಗ್ತದೆ. ಅದಕ್ಕಾಗಿ ನಾವು ಇಲ್ಲಿ ಸೂಪರ್ ಮಾರ್ಕೆಟ್ ಮಾಡಿದ್ದೇವೆ. ಬಹುಶಃ ಈ ಸಾಗರ ತಾಲೂಕಲ್ಲೇ ಪ್ರಥಮವಾಗಿ ಸೂಪರ್ ಮಾರ್ಕೆಟ್ ಮಾಡಿ ಇಲ್ಲಿಯ ಜನತೆಗೆ ಅನುಕೂಲ ಮಾಡಿಕೊಟ್ಟಂಥ ಸೊಸೈಟಿ ಯಾವುದಾದ್ರೆ ಅದು ನಮ್ಮದು ಮಾತ್ರ ಅಂತ ನಾವು ಹೇಳಕ್ಕೆ ಹೆಮ್ಮೆ ಪಡ್ತೇವೆ. ಇದೇ ರೀತಿ ಎಲ್ಲ ಸೊಸೈಟಿಗಳು ಇಂಟ್ರೆಸ್ಟ್ ವಹಿಸಿ ಈ ಥರ ಒಂದು ಸೂಪರ್ ಮಾರ್ಕೆಟ್ ಮಾಡಿದಾಗ ಇಲ್ಲಿಯ ಜನರಿಗೂ ಅನುಕೂಲ ಆಗುತ್ತೆ, ಸೊಸೈಟಿಯೂ ಬೆಳ್ಕೊಳ್ತದೆ, ಹಾಗೆ ಸಹಕಾರಿ ಸಂಘಕ್ಕೂ ಒಂದು ಶಕ್ತಿ ಬರ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಆರೋಗ್ಯ ತಪಾಸಣೆಯ ಕುರಿತು ನಮ್ಮಲ್ಲಿರುವ ಅಸಡ್ಡೆ ಮುಂದೊಂದಿನ ಅಪಾಯಕ್ಕೆ ಕಾರಣವಾಗಬಹುದು ಎಂದು ನಾರಾಯಣ ಹೃದಯಾಲಯದ ವೈದ್ಯ ಯೋಗರಾಜ್ ಹೇಳಿದರು. ಸಸರವಳ್ಳಿ ಅರ್ಹದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸುವರ್ಣ ಸಂಭ್ರಮೋತ್ಸವದ ವರ್ಷದ ಹಿನ್ನೆಲೆಯಲ್ಲಿ ಸಹ್ಯಾದ್ರಿ ನಾರಾಯಣ ಹೃದಯಾಲಯ ಮತ್ತು ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಏರ್ಪಡಿಸಿದ್ದ ಹೃದಯ ಮತ್ತು ಕಣ್ಣಿನ ಉಚಿತ ತಪಾಸಣೆ ಶಿಬಿರ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ನಿಯಮಿತವಾಗಿ 3 ಅಥವಾ 6 ತಿಂಗಳಿಗೊಮ್ಮೆ ರೋಗ ಇರಲಿ ಇಲ್ಲದಿರಲಿ ತಪಾಸಣೆ ಮಾಡಿಸಿಕೊಳ್ಳುವುದು ಒಳ್ಳೆಯ ಲಕ್ಷಣ. ಅದರಲ್ಲಿಯೂ ಇಂದಿನ ದಿನಮಾನದಲ್ಲಿ ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಆಯೋಜಿಸುವ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನ ಪಡೆದರು ತಮ್ಮ ಆರೋಗ್ಯದಲ್ಲಿರುವ ದೋಷಗಳನ್ನು ಸಕಾಲದಲ್ಲಿ ಗುರುತಿಸಿ ಸಕಾಲದಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಸಾಧ್ಯವಾಗಲಿದೆ ಎಂದು ಅವರು ತಿಳಿಸಿದರು. ಶಂಕರ ಕಣ್ಣಿನ ಆಸ್ಪತ್ರೆಯ ಮನೋಹರ್, ತಾರಾ, ಡಾಕ್ಟರ್ ಸಚಿನ್ ಮಾತನಾಡಿದರು. ಸಂಘದ ಅಧ್ಯಕ್ಷ TS ಅಶೋಕ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ರಜನೀಶ್ ಹೆಗಡೆ, ಮಂಜುನಾಥ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ರೇವತಿ ರಾಮಚಂದ್ರ ಪ್ರಾರ್ಥಿಸಿ GS ಕೃಷ್ಣಮೂರ್ತಿ ನಿರೂಪಿಸಿದರು. ಒಂದೊಂದು ರೋಗಗಳು ನಮಗೆ ಗೊತ್ತಿಲ್ಲದಾಗೆ ನಮ್ಗೆ ಇರುತ್ತೆ, ಸೈಲೆಂಟ್ ಆಗಿರುತ್ತೆ, ಗೊತ್ತಾಗಲ್ಲ ನಮ್ಗೆ ಅದು ತುಂಬಾ ಜಾಸ್ತಿ ಆದ್ಮೇಲೆ ಗೊತ್ತಾಗುತ್ತೆ. ಅದ್ರ ಬದಲು ಯಾವಾಗಲೂ 3 ತಿಂಗಳಿಗೆ ಒಂದ್ಸಲಿ ಆಗಿರ್ಬೋದು, 6 ತಿಂಗಳಿಗೆ ಒಂದ್ಸಲಿ ಆಗಿರ್ಬೋದು ಆರೋಗ್ಯ ತಪಾಸಣೆ ಮಾಡಿಸಿ, ಅದರಲ್ಲೂ ಈಗ ಆರೋಗ್ಯ ಶಿಬಿರ ಬೇರೆದೆಲ್ಲ ನಿಮ್ಮ ಬಳಿ ಬಂದಾಗಾದ್ರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸದುಪಯೋಗ ಪಡಿಸ್ಕೊಂಡು ನಿಮಗೇನಾದರೂ ತೊಂದರೆ ಇದೆ ಅಂತ ಗೊತ್ತಾದರೆ ಅದನ್ನು ನಿರ್ಲಕ್ಷ್ಯ ಮಾಡ್ದಲೇ ಅದ್ರ ಬಗ್ಗೆ ಕಾಳಜಿ ವಹಿಸಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸುವರ್ಣ ಮಹೋತ್ಸವ ವರ್ಷ ನಮ್ಮ ಸಂಘದ್ದು ಅಕ್ಟೋಬರಿಗೆ ನಮ್ಮದು 50 ವರ್ಷ ತುಂಬುತ್ತದೆ. ನವೆಂಬರಲ್ಲಿ ಸುವರ್ಣ ಮಹೋತ್ಸವ ಮಾಡಬೇಕು ಅಂತ ಯೋಚನೆ ಮಾಡಿ ಆ ಸುವರ್ಣ ಮಹೋತ್ಸವ ಬರುವವರೆಗೆ ಪ್ರತಿ ತಿಂಗಳ ಒಂದೊಂದು ಜನತೆಗೆ ಅನುಕೂಲ ಆಗುವಂಥ, ನಮ್ಮ ಸದಸ್ಯರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಈಗ ನಾವು ಮೊದಲನೇದಾಗಿ ಕೃಷಿ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ಈಗ 2 ತಿಂಗಳ ಹಿಂದೆ ಮಾಡಿದ್ವಿ. ಅದರ ನಂತರದಲ್ಲಿ ನಾವು ನಮ್ಮ ಸುತ್ತಮುತ್ತಲಿರುವ ಏನು ಸಸ್ಯಗಳು ಕಳೆ ಸಸ್ಯ ಅಂತ ನಾವೇನು ಬಿಸಾಕ್ತೀವಿ ಅದರಿಂದ ಎಲೆಗಳ ಅರಿವು, ಆರೋಗ್ಯದ ಅರಿವು ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದರಿಂದನೂ ಜನರಿಗೆ ಭಾರಿ ಒಂದು ಸಂತೋಷ ಆಗಿದೆ ಮತ್ತು ಜನ ಸ್ಪಂದನೆಯು ಚೆನ್ನಾಗಿ ಆಗಿದೆ. ಇವತ್ತು ನಾವು ಆ ದಿಶೆಯಲ್ಲಿ 3ನೇ ಕಾರ್ಯಕ್ರಮವಾಗಿ ಉಚಿತವಾಗಿ ನೇತ್ರ ತಪಾಸಣೆ ಹಾಗೂ ಹೃದಯ ತಪಾಸಣೆ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ. ಸುವರ್ಣ ಸಹಕಾರ ಸಂಭ್ರಮ ಅಂತ ಒಂದು ನಾಮದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಈ ವರ್ಷದ ನವೆಂಬರ್ ತಿಂಗಳಿನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮ ಅಧ್ಯಕ್ಷ ಹೇಳಿದಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನಾವು ಈಗಾಗಲೇ ಹಮ್ಮಿಕೊಳ್ತಾ ಇದ್ದೇವೆ. ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಜನರ ಮನಸ್ಸಿನಲ್ಲಿ ಇರಬೇಕು, ಅದು ಜನಗಳಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ತುಂಬ ಯೋಜನೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಸಹಕಾರಿ ಕ್ಷೇತ್ರ ಅಂದರೆ ಏನು?
ಸಹಕಾರಿ ಕ್ಷೇತ್ರದಲ್ಲಿ ಇದ್ದರೆ ಅಥವಾ ಸಹಕಾರಿ ಕ್ಷೇತ್ರದಿಂದ ಒಂದು ಊರಿನಿಗೆ ಆಗುವಂಥ ಪ್ರಯೋಜನಗಳೇನು, ಜನಗಳು ಹೇಗೆ ಉದ್ಧಾರ ಆಗ್ಬೋದು ಹೇಳುವುದರ ಒಂದು ಎಲ್ಲ ವಿಷಯಗಳನ್ನು ನಾವು ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಜನಕ್ಕೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಧನ್ಯವಾದ.